कर्नाटक के हुबली में कैबिनेट गठन को लेकर राजनीतिक सरगर्मी तेज हो गई है, जहां पूर्व लेजिस्लेटिव काउंसिल सदस्य मोहन लिम्बकई ने मांग की है कि अगर कैबिनेट दोबारा बनती है तो धारवाड़ जिले को प्रतिनिधित्व मिलना चाहिए। 3 बार के विधायक प्रसाद अबैया को मंत्री बनाना चाहिए। शहर में विभिन्न समुदायों के नेताओं की बैठक के बाद मीडिया से बात करते हुए मोहन लिम्बकई ने कहा कि यह मांग किसी अन्य नेता के विरोध में नहीं है, बल्कि जिले के उचित प्रतिनिधित्व को लेकर है। उन्होंने कहा कि प्रसाद अबैया ने अपने क्षेत्र में विकास कार्यों, जनहित के मुद्दों पर लगातार सक्रिय भूमिका निभाई है और वे मंत्री पद के योग्य हैं। लिम्बकई ने घोषणा की है कि 18 तारीख को संगोली रायना सर्कल से तहसीलदार कार्यालय तक विरोध मार्च निकाला जाएगा। स्पष्टವಾಗಿ ಗೊತ್ತಿರಲಿ, ಈ ಪತ್ರಿಕಾಗೋಷ್ಠಿ ಬೇರೆ ಯಾರನ್ನು ಕೂಡ ಮಂತ್ರಿಗಳನ್ನು ಮಾಡಬಾರದು ಅಂತಲ್ಲ. ಧಾರವಾಡ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ರಿ, ಅದನ್ನು ವಿಶೇಷವಾಗಿ ಪ್ರಸಾದ್ ಅಬ್ಬಯ್ಯವರು ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಗತಿಪರ ವಿಚಾರಿದ್ದವಂತವರ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅದಾರ. ಅವರು ಕೊಟ್ಟರೆ ಧಾರವಾಡ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಎಲ್ಲರ ಅಭಿಪ್ರಾಯ. ಆ ಹಿನ್ನೆಲೆಯೊಳಗೆ ಪ್ರತಿಭಟನೆ ಅಂತ ಏನೂ ಮಾಡೋದಿಲ್ಲ, ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಏನು 17ನೇ ತಾರೀಕಿಗೆ ಕನಿಷ್ಠ ಒಂದು 10-15 ಸಾವಿರ ಜನ ಸೇರಿ ಸರ್ಕಾರದ ಮೇಲೆ ಒತ್ತಡ ತರುವುದರ ಸಲುವಾಗಿ ಒಂದು ಮೆರವಣಿಗೆ. ಅದರ ಅರ್ಥ ಬೇರೆದವರು ಕೊಡಬಾರ್ದು ಅಂತಲ್ಲ, ಬೇರೆದವರು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ. ಹೆಚ್ಚಿನ ಅಭಿವೃದ್ಧಿ ಆಗುವುದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಧಾರವಾಡ ಜಿಲ್ಲೆಗೆ, ಅದರಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ. ಇವತ್ತು ಸಂತೋಷ್ ಲಾಡ್ ಇರ್ಬೋದು, NH ಕೋನರೆಡ್ಡಿ ಇರ್ಬೋದು, ಅವ್ರ ವಿರೋಧ ಅಲ್ಲ ಇದು. ಅವರಿಗೆ ಅವರು ಶಾಸಕರದಾರ, ಅವರಿಗೆ ಆಕಸ್ಮಿಕವಾಗಿ ಮಂತ್ರಿ ಸ್ಥಾನ ಕೊಟ್ಟರೆ ಅದನ್ನು ಕೂಡ ಸ್ವಾಗತ ಮಾಡ್ತೀವಿ. ನಾವು ವಿರೋಧ ಮಾಡೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿದಂಥವರು. ಪ್ರಸಾದ್ ಅಬ್ಬಯ್ಯವರು 3 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ, ಅಜಾತ ಶತ್ರು ಆಗಿದ್ದಾರೆ. ಸಮಸ್ಯೆಗಳ ಬಗ್ಗೆ ಪರಿಕಲ್ಪನೆ ಇದೆ, ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರ ಕಂಡು ಹಿಡಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವಿದೆ. ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾದಂಥ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಹೆಚ್ಚಿನ ಸಂಖ್ಯೆಯೊಳಗೆ ಪ್ರಮುಖರಾದಂಥವರು ಬೆಂಗಳೂರಿಗೆ ಹೋಗಿ ಅಲ್ಲಿ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ, ಅವ್ರನ್ನ ಭೇಟಿಯಾಗೋದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಒತ್ತಾಯ ಮಾಡಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದಗಳು. ಮಾನ್ಯ ಶ್ರೀ IG ಸನದಿಯವರು ನಮ್ಮ ಹಿರಿಯರು ಬಂದಿದ್ದಾರೆ, ಅವರನ್ನು ಕೂಡ ಈ ಪತ್ರಿಕಾಗೋಷ್ಠಿಗೆ